ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ. ಬಹುಶಃ ನಾಳೆ ಅಕ್ಟೋಬರ್ 2 ಇರೋದ್ರಿಂದ ಗಾಂಧಿ ಜಯಂತಿ ಅಂತ ಹೇಳಿ ರಜೆ ಇರುವಂಥ ಕಾರಣಕ್ಕಾಗಿ ಇವತ್ತೇ ನಮ್ಮ ಕೆ ಇ ಅವರು ಫುಲ್ ಆ್ಯಕ್ಟಿವ್ ಆಗಿ ಎಲ್ಲವನ್ನ ಬಿಟ್ಟು ನಾಳೆ ರಜೆಯನ್ನು ತೆಗೆದುಕೊಳ್ಳೋ ಹಾಗೆ ಕಾಣುತ್ತದೆ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಸೊ ಆನ್ಲೈನ್ ಮಾಪಪ್ ರೌಂಡ್ ಬಗ್ಗೆ ಡೀಟೇಲ್ ಆಗಿ ವಿಡಿಯೋವನ್ನು, ಕಂಡೀಷನ್ ಏನು, ಯಾರು ಪಾರ್ಟಿಸಿಪೇಟ್ ಮಾಡಬಹುದು, ಎಷ್ಟು ರೂಪಾಯಿಯನ್ನು ನೀವು ಕಾಷನ್ ಡಿಪಾಸಿಟ್ ಅಂತ ಹೇಳಿ ಕಟ್ಟಬೇಕು, ಇವೆಲ್ಲವನ್ನು ಹೇಳಿದ್ದೀನಿ. ಸೊ ಈ ಒಂದು ವಿಡಿಯೋನಲ್ಲಿ ಸೀಟ್ ಮೆಟ್ರಿಕ್ಸನ್ನು ಕೂಡ ನೋಡೋಣಂತೆ. ಆಸ್ ವಿ ಎಕ್ಸ್ಪೆಕ್ಟೆಡ್ ದಿಸ್ ಇಯರ್, ಸೀಟ್ ಮೆಟ್ರಿಕ್ಸಲ್ಲಿ ನಂಬರ್ ಆಫ್ ಸೀಟ್ಸ್ಗಳು ಉಳಿದಿರುವಂಥದ್ದು ಬಹಳ ಕಡಿಮೆ ಕಂಪೇರ್ ಟು ಲಾಸ್ಟ್ ಇಯರ್. ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಇದನ್ನು. ಯಾಕೆ ಅಂತ ಅಂದರೆ ಈ ವರ್ಷ ಹೇಗಿದೆ ಅಂದರೆ ಸಿಕ್ಕಿರೋರು ಯಾರೂ ಕೂಡ ಬಿಡೋದಕ್ಕೆ ರೆಡಿ ಇಲ್ಲ. ಸುಮ್ಮನೆ ಬಿಡೋದಕ್ಕಂತೂ ಸಾಧ್ಯವೇ ಇಲ್ಲ. ಯಾಕಂದರೆ ಈ ವರ್ಷ ಬಹಳ ಜನ ವಿದ್ಯಾರ್ಥಿಗಳು ಲಾಂಗ್ ಟರ್ಮ್ ಹೋಗೋದಕ್ಕೂ ಕೂಡ ಹೆದರ್ತಾ ಇದ್ದಾರೆ. ಯಾಕಂದರೆ ಈ ವರ್ಷನೇ ಈಗಾದರೆ ಸೊ ನೆಕ್ಸ್ಟ್ ಇಯರ್ ಮತ್ತೆ ಹೇಗೆ ಅಂತ. ಸೊ ಆ ಒಂದು ಕಾರಣಕ್ಕಾಗಿ ಸೊ ಜನರಲ್ ಕೋಟಾದಲ್ಲಿ ನೀವು ನೋಡ್ಬೋದು ಇರೋದೇ ಟೋಟಲ್ 5 ಸೀಟ್ಸ್. ಅದರಲ್ಲೂ ಯಾವ ಕೆಟಗರಿಯಲ್ಲೂ ಸೀಟ್ ಉಳಿದಿಲ್ಲ ಎಕ್ಸೆಪ್ಟ್ ಜನರಲ್ ಮೆರಿಟಲ್ಲಿ 2 ಸೀಟ್ ಉಳಿದಿದೆ. ಒಂದು ಬೆಂಗಳೂರಲ್ಲಿ, ಮತ್ತೊಂದು KMC ಮಂಗಳೂರಲ್ಲಿ. ಇನ್ನೊಂದು ಜನರಲ್ ಮೆರಿಟ್ ರೂರಲಲ್ಲಿ JJMMC ಧಾರವಾಡದಲ್ಲಿ 1 ಸೀಟ್ ಉಳಿದಿದೆ. STG ಕೆಟಗರಿಯಲ್ಲಿ KMC ಹುಬ್ಬಳ್ಳಿಯಲ್ಲಿ 1 ಸೀಟ್ ಇದೆ. ಸೊ ಬೆಂಗಳೂರಲ್ಲಿ ಅಂದರೆ SAB ಅಂತ ಅಂದರೆ ದಿಸ್ ಈಸ್ ನಥಿಂಗ್ ಬಟ್ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಲ್ಲಿ 1 ಸೀಟ್ ಉಳಿದಿದೆ. ಸೊ ಟೋಟಲ್ ಆಗಿ 5 ಸೀಟುಗಳು ಉಳಿದಿರುವಂಥದ್ದು. ಇನ್ನು ಈ 5 ಜನ ಅದೃಷ್ಟವಂತರು ಯಾರು, ಅದು ಮುಂದೆ ಗೊತ್ತಾಗಬೇಕು. ಸೊ ಈ 5 ಸೀಟುಗಳಿಗೋಸ್ಕರ 5 ಪ್ಲಸ್ HK ಅಲ್ಲಿ 1 ಸೀಟು, ಅದು ಎಲ್ಲಿ, ಸೊ ರಿಮ್ಸ್ ರಾಯಚೂರಲ್ಲಿ GMH ಕೆಟಗರಿಯಲ್ಲಿ 1 ಸೀಟ್ ಉಳಿದಿರುವಂಥದ್ದು. ಸೊ ಈ 6 ಸೀಟುಗಳಿಗೆ ನೀವು 1.5 ಲಕ್ಷವನ್ನು ಪೇ ಮಾಡಿಬಿಟ್ಟು ಪಾರ್ಟಿಸಿಪೇಟ್ ಮಾಡಬೇಕು. ನನಗನ್ಸೋ ಪ್ರಕಾರ ಈ 6 ಸೀಟುಗಳಿಗೆ 6,000 ಜನ ಪಾರ್ಟಿಸಿಪೇಟ್ ಮಾಡಿದ್ರು ಮಾಡಬಹುದು. ಯಾಕಂದರೆ ಎಲ್ಲರಿಗೂ ಕೂಡ ಒಂದು ಆಸೆ ಅನ್ನೋದು ಇದ್ದೇ ಇರ್ತದೆ, ಬೇರೆಯವರು ಪಾರ್ಟಿಸಿಪೇಟ್ ಮಾಡ್ದೇನೆ ನಾನು ಮಾಡಿದ್ರೆ ನನಗೆ ಸಿಗ್ತದೇನೋ ಅಂಥೇಳಿ. ನಾನು ನಿಮಗೆ ಯಾರಿಗೂ ಪಾರ್ಟಿಸಿಪೇಟ್ ಮಾಡಬೇಡಿ ಅಂತ ಹೇಳೋದಿಲ್ಲ, ಬಟ್ 1.5 ಲಕ್ಷ ರೂಪಾಯಿ ಕಟ್ಟಿಬಿಟ್ಟು ನೀವು ಪಾರ್ಟಿಸಿಪೇಟ್ ಮಾಡಬೇಕಾಗ್ತದೆ. ಮಾಡಬೇಕು ಅನ್ನೋರು ಮಾಡ್ಬೋದು. ಬಟ್ ಉಳಿದಿರುವಂಥ ಕೆಟಗರಿಯವರು ಏನಿದ್ದೀರಿ, ಸೊ ಅವರಿಗೆ ನನ್ನ ಸಜೆಷನ್ ಇಷ್ಟೇ, ನೀವು ಆ ಆಸೆಗೆ ಬಿದ್ದು ಸುಮ್ಮನೆ 1.5 ಲಕ್ಷ ರೂಪಾಯಿಯನ್ನು KE ಅವರ ಹತ್ರ 4 ರಿಂದ 5 ತಿಂಗಳ ಲಾಕ್ ಆಗೋದಕ್ಕೆ ಬಿಡಬೇಡಿ. ಸೊ ಇಟ್ ಈಸ್ ಆಫ್ ನೋ ಯೂಸ್. ನೋಡಿ 2AGಯಲ್ಲಿ 0 ಸೀಟ್ ಉಳಿದಿದೆ, 2AK ಯಲ್ಲಿ 0 ಸೀಟ್ ಉಳಿದಿದೆ. ಈಗ 2AG 3AG 3BG ನೀವು 1.5 ಲಕ್ಷ ಹಾಕೋದ್ರಲ್ಲಿ ಏನೂ ಉಪಯೋಗನೇ ಇಲ್ಲ. ಯಾಕಂತಂದರೆ ನಿಮ್ಮ ಮಾರ್ಕ್ಸ್ ಅಷ್ಟು ಜಾಸ್ತಿ ಇದ್ದರೆ ಮಾತ್ರ ಜನರಲ್ ಮೆರಿಟಲ್ಲಿ ಕನ್ಸಿಡರ್ ಮಾಡ್ತಾರೆ ಹೊರತು ಸೊ ಇಲ್ಲ ಅಂತಂದರೆ ಅದು ಉಪಯೋಗನೇ ಇಲ್ಲ. ಇನ್ನು STGಯಲ್ಲಿ 2 ಸೀಟ್ ಉಳಿದಿದೆ, ನೀವು ಬೇಕಾದರೆ ಪಾರ್ಟಿಸಿಪೇಟ್ ಮಾಡ್ಬೋದು. ಇನ್ನು ಪ್ರೈವೇಟ್ ಅಂತ ನೋಡಿದಾಗಲೂ ಕೂಡ ಸ್ಪೆಷಲ್ ಕೆಟಗರಿಯಲ್ಲಿ ಜಮ್ಮು ಕಾಶ್ಮೀರ 1 ಸೀಟ್ ಉಳಿದಿದೆ, ಅದು ಯಾರಿಗೂ ಕೂಡ ಸಿಗೋದಿಲ್ಲ. ಇನ್ನು ಪ್ರೈವೇಟ್ ಕೆಟಗರಿಯಲ್ಲೂ ಕೂಡ ಸೊ ಬಹಳಷ್ಟು ಸೀಟ್ಗಳು ಉಳಿದಿಲ್ಲ. ಲಾಸ್ಟ್ ಇಯರ್ ಅಟ್ಲೀಸ್ಟ್ ಬಹಳಷ್ಟು ಸೀಟ್ಗಳು GMP ಕೆಟಗರಿಯಲ್ಲಿ ಉಳಿದಿತ್ತು, ಬಟ್ ಓಪನ್ ಕೆಟಗರಿಯಲ್ಲಿ ಉಳಿದಿದೆ. ಬಟ್ ಇದು ಓಪನ್ ಕೆಟಗರಿಯಲ್ಲಿ ಏನಾಗ್ತದೆ ಅಂತಂದರೆ ಕರ್ನಾಟಕದ ಮತ್ತು ಹೊರಗಿನ ಎಲ್ಲ ವಿದ್ಯಾರ್ಥಿಗಳಿಗೆ ಮೆರಿಟ್ ವೈಸ್ ಇದನ್ನು ಅಲಾಟ್ ಮಾಡ್ತಾರೆ. ಕರ್ನಾಟಕದವರಿಗೂ ಓಪನ್ ಕೆಟಗರಿ ಸೀಟ್ ಸಿಗ್ಬೋದು ಜಾಸ್ತಿ ಮಾರ್ಕ್ಸ್ ಇತ್ತು ಅಂದರೆ. ಸೊ ಡೆಫಿನೆಟ್ಲಿ ಚಾನ್ಸಸ್ ಅಂತೂ ಇದೆ ಈ 93 ಸೀಟುಗಳು ಉಳಿದಿರುವಂಥದ್ದು. ಸೊ ಓಪನ್ ಕೆಟಗರಿಯಲ್ಲಿ ನಾನು ಬೆಳಗ್ಗೆ ಕಟ್ ಆಫನ್ನು ನೋಡ್ತಾ ಇದ್ದೆ, ಇಟ್ ಈಸ್ ಆಲ್ಮೋಸ್ಟ್ ಅರೌಂಡ್ 555 ಅಥವಾ 560 ತನಕ ಬಂದು ಸ್ಟಾಪ್ ಆಗಿದೆ. ಅಂದರೆ ಓಪನ್ ಕೆಟಗರಿಯಲ್ಲೂ ಕೂಡ ನಿಮಗೆ ಚಾನ್ಸಸ್ ಇದೆ, ಬಟ್ ಇಫ್ ಯುವರ್ ಸ್ಕೋರ್ ಈಸ್ 565 ಪ್ಲಸ್ ಆರ್ 560 ಪ್ಲಸ್, ಅದಕ್ಕಿಂತ ಕಡಿಮೆ ಅಂತೂ ಸಿಗುವಂಥ ಚಾನ್ಸಸ್ಗಳು ನನಗಂತೂ ಕಾಣಿಸ್ತಾ ಇಲ್ಲ. ಸಿಕ್ಕರೂ ಕೂಡ ಇಲ್ಲಿ ನಂಬರ್ ಆಫ್ ಸೀಟ್ಗಳು ಉಳಿದಿರುವಂಥದ್ದು ಎಲ್ಲಿ ನೋಡಿ, ಕೈಗೆಟುಕದ ದ್ರಾಕ್ಷಿ ಅಂತ ಹೇಳ್ತೀವಲ್ಲ ಹಾಗೆ ನೋಡಿ. MSR ಯೂನಿವರ್ಸಿಟಿಯಲ್ಲಿ 1 ಸೀಟ್ ಉಳಿದಿದೆ ಅಂದರೆ 25 ಲಕ್ಷ ರೂಪಾಯಿ. ಇದು ಸಾಮಾನ್ಯದವರು ಕೊಡ್ಲಿಕ್ಕೆ ಬರೋದಿಲ್ಲ. ಸೊ KBNನಲ್ಲಿ 1 ಸೀಟು GMP 16.5 ಲಕ್ಷ. ಸೊ ಅದಾದಮೇಲೆ ಆದಿಚುಂಚನಗಿರಿಯಲ್ಲಿ 3 ಸೀಟ್ ಉಳಿದಿದೆ, ಇದು ಕೂಡ ರಿಮೆಂಬರ್ 22.5 ಲಕ್ಷ. ಓಕೆ, ದೆನ್ ನೋಡಿ JJMಲ್ಲಿ 1 ಇಳಿದಿದೆ ದಾವಣಗೆರೆ, SSIM ದಾವಣಗೆರೆಯಲ್ಲಿ 1, SGI ಅಂತಂದರೆ ಸಪ್ತಗಿರಿ ಇನ್ಸ್ಟಿಟ್ಯೂಷನಲ್ಲಿ 12 ಸೀಟ್ ಉಳಿದಿದೆ. ಸೊ ಸಪ್ತಗಿರಿ ಇನ್ಸ್ಟಿಟ್ಯೂಷನ್ ರಿಮೆಂಬರ್, ಸೊ ಸಪ್ತಗಿರಿ ಇನ್ಸ್ಟಿಟ್ಯೂಷನಲ್ಲಿ 12 ಸೀಟ್ ಉಳಿದಿದೆ. ಓಕೆ, 12 ಸೀಟ್ ಉಳಿದಿದೆ. ಈ 12 ಸೀಟು ಏನಿದೆಯಲ್ಲ, ಸೊ ಇದು 22.5 ಲ್ಯಾಕ್. ಅದು SIMRC ಮಂಗಳೂರು ಅಂತಂದರೆ ಇದು ಶ್ರೀನಿವಾಸದಲ್ಲಿ 2 ಸೀಟ್ ಉಳಿದಿದೆ. ಇನ್ನು BGS ಕೆಂಗೇರಿಯಲ್ಲಿ 1 ಸೀಟ್ ಉಳಿದಿದೆ 12 ಲಕ್ಷದ್ದು. EPMC ಅಂದರೆ ಈಸ್ಟ್ ಪಾಯಿಂಟ್ ಮೆಡಿಕಲ್ ಕಾಲೇಜಲ್ಲಿ 1 ಸೀಟ್ ಉಳಿದಿದೆ. CDSIMER ಅಂತಂದರೆ ಡಾಕ್ಟರ್ ಚಂದ್ರಮದಲ್ಲಿ 2 ಸೀಟ್ ಉಳಿದಿದೆ 22.5 ಲಕ್ಷದ್ದು. ಸೊ ಅದಾದಮೇಲೆ ಶ್ರೀ ಚಾಮುಂಡೇಶ್ವರಿಯಲ್ಲಿ ಏನೂ ಇಲ್ಲ. SMS ಶ್ರೀ ಮಧುಸೂದನ್ ಸಾಯಿಯಲ್ಲಿ 5 ಸೀಟ್ ಉಳಿದಿದೆ, ಯಾಕಂದರೆ 22 ಲಕ್ಷ ಇದೆ ಪ್ಲಸ್
ಐದು ವರ್ಷ ಬಾಂಡ್ ಇದೆ ಅನ್ನೋದಕ್ಕೆ 5 ಸೀಟ್ ಉಳಿದಿರೋವಂಥದ್ದು. ಇನ್ನು ಪೆಸ್ ಹೊಸ ಕಾಲೇಜಲ್ಲಿ 1 ಸೀಟ್ ಇದೆ, BGS ಅಲ್ಲಿ 5 ಸೀಟ್ ಇದೆ, SR ಪಾಟೀಲ್ ಕಾಲೇಜಲ್ಲಿ 2 ಸೀಟ್, ಟೋಟಲ್ 39 ಸೀಟ್ ಉಳಿದಿದೆ. ಇನ್ನು GMPH ಕೆಟಗರಿಯಲ್ಲಿ 2 ಸೀಟು, ಒಂದು ಆಕ್ಸ್ಫರ್ಡ್ ಮೆಡಿಕಲ್ ಕಾಲೇಜಲ್ಲಿ 1, ಸೊ ಅದಾದ ಮೇಲೆ SMS ಅಂದರೆ ಮಸೂದನ್ ಸಾಯಿಯಲ್ಲಿ 1. ಇನ್ನು MA ಕೆಟಗರಿ ಅಂತಂದರೆ ಸೊ ತಮಿಳ್ ಮೈನಾರಿಟಿಯಲ್ಲಿ 1 ಸೀಟ್ ಚಾಮುಂಡೇಶ್ವರಿ ಉಳಿದಿರುವಂಥದ್ದು, ಸೊ 1 ಸೀಟ್ ಉಳಿದಿದೆ. ಅದು ಬಿಟ್ಟರೆ ನಿಮಗೆ ತೆಲುಗು ಆಗಿರ್ಬೋದು ಅಥವಾ ತುಳು ಆಗಿರ್ಬೋದು, ಕ್ರಿಶ್ಚಿಯನ್ ಮೈನಾರಿಟಿ, ಮುಸ್ಲಿಂ ಮೈನಾರಿಟಿ, ಸೊ ತೆಲುಗು ಮೈನಾರಿಟಿ ಯಾವ ಸೀಟುಗಳು ಉಳಿದಿಲ್ಲ. ಇನ್ನು ಓಪನ್ ಕೆಟಗರಿಯಲ್ಲಿ ಟೋಟಲ್ ಆಗಿ 93 ಸೀಟುಗಳು ಉಳಿದಿದೆ. ಟೋಟಲ್ ಆಗಿ 135 ಸೀಟುಗಳು ಪ್ರೈವೇಟ್ ಕೆಟಗರಿಯಲ್ಲಿ ಉಳಿದಿರುವಂಥದ್ದು. ಸೊ ಇದರಲ್ಲಿ ಎಲ್ಲದೂ ಕೂಡ 12 ಲಕ್ಷದ್ದಿಲ್ಲ, ಸೊ 12 ಲಕ್ಷದ್ದು ಬಿಟ್ಟು ಉಳಿದಿರುವಂಥದ್ದು ಕೂಡ ಜಾಸ್ತಿ ಇದೆ. ಇನ್ನು NRI ಅದರ್ಸ್ ಅಂತ ನೋಡಿದಾಗ ನೋಡಿ, NRI ಅಲ್ಲಿ ಕಡಿಮೆ ಉಳಿದಿದೆ, ಒಂದೇ ಒಂದು ಸೀಟು, ಅದು ಕೂಡ 1 ಸೀಟು MSR ಅಲ್ಲಿ. ಸೊ ಅದರ್ಸ್ ಕೆಟಗರಿಯಲ್ಲಿ ನಿಮಗೆ 453 ಸೀಟ್ ಉಳಿದಿದೆ. 453 ಸೀಟ್ಸ್ ಆರ್ ಲೆಫ್ಟ್ ಇನ್ ದ ಅದರ್ಸ್ ಕೆಟಗರಿ. ಅದರಲ್ಲಿ ನೋಡಿ ಎಲ್ಲೂ ಕಡಿಮೆ ಫೀಸ್ ಇದೆ ಅಲ್ಲಿ, ಸೊ ನಂಬರ್ ಆಫ್ ಸೀಟ್ಸ್ಗಳು ಭಾಳ ಕಡಿಮೆ ಉಳಿದಿದೆ. ಈಗ ಫಾರ್ ಎಕ್ಸಾಂಪಲ್ ಇದರಲ್ಲಿ ನೋಡಿ SBM ಚಿತ್ರದುರ್ಗ ಶ್ರೀ ಬಸವೇಶ್ವರ ಮೆಡಿಕಲ್ ಕಾಲೇಜಲ್ಲಿ 1 ಸೀಟ್ ಉಳಿದಿದೆ. ಸೊ ಅದಾದಮೇಲೆ SDM ಅಲ್ಲಿ 1 ಸೀಟ್ ಉಳಿದಿದೆ, SDM ಅಲ್ಲಿ 30 ಲಕ್ಷದ್ದು. ಸೊ ಅದಾದಮೇಲೆ ಫಾದರ್ ಮುಲ್ಲರ್ಲಿ 1 ಸೀಟ್ ಉಳಿದಿದೆ, ಅದು ಬಿಟ್ಟರೆ ಸುಬ್ಬಯ್ಯದಲ್ಲಿ 1 ಸೀಟ್ ಉಳಿದಿದೆ. ಸೊ ಅದು ಬಿಟ್ಟರೆ ಇಲ್ಲಿ ಮುದ್ದೇನಹಳ್ಳಿ ಇಲ್ಲಿ 40 ಲಕ್ಷ ಆದರೂ ಕೂಡ 1 ಸೀಟ್ ಉಳಿದಿದೆ, ಅದೇ ಆಶ್ಚರ್ಯ ನನಗೆ. ಸೊ ಇಷ್ಟು ಸೀಟುಗಳು ಇಲ್ಲಿ ಉಳಿದಿರುವಂಥದ್ದು ಅದರ್ಸ್ ಕೆಟಗರಿಯಲ್ಲಿ. ಈ ರೀತಿಯಾಗಿ ನಂಬರ್ ಆಫ್ ಸೀಟ್ಗಳು ಉಳಿದಿರುವಂಥದ್ದು ಮಾಪಪ್ ಸೀಟ್ ಮೆಟ್ರಿಕ್ಸಲ್ಲಿ. ನನ್ನ ಅಂದಾಜಿನ ಪ್ರಕಾರ ಇನ್ನೂ ಕೂಡ ಇದು ಜಾಸ್ತಿ ಆಗಲೂಬಹುದು, 1-2 ಸೀಟ್ ಜಾಸ್ತಿ ಆಗ್ಬೋದು. ಯಾರಾದರೂ ಈಗ ಮತ್ತೆ ಬೇರೆ ರಾಜ್ಯದ ಒಂದು ವೇಕೆನ್ಸಿಯನ್ನು ಅಂದರೆ ಕೌನ್ಸಿಲಿಂಗಿಗೆ ವೇಟ್ ಮಾಡ್ತಾ ಇದ್ದು, ಯಾಕಂದರೆ ಮಹಾರಾಷ್ಟ್ರದಲ್ಲಿ ಇನ್ನೂ ಕೂಡ ರಿಸಲ್ಟ್ ಬಂದಿಲ್ಲ, ವೇಟ್ ಮಾಡ್ತಾ ಇದ್ದಾರೆ. ನನಗೆ ಗೊತ್ತಿದ್ದವರು 1-2 ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ವೇಟ್ ಮಾಡ್ತಾ ಇದ್ದಾರೆ. ಸೊ ಮಹಾರಾಷ್ಟ್ರದಲ್ಲಿ ಏನಾದರೂ ಸಿಕ್ಕಿದ್ರೆ, ಸೊ ಆ ರೀತಿಯಾಗಿ ಇಲ್ಲೇನಾದರೂ 3ನೇ ತಾರೀಕು ಒಳಗಡೆ ಮತ್ತೊಂದಷ್ಟು ಕ್ಯಾನ್ಸಲ್ ಆಗಿ ಈ ಸೀಟ್ ಮೆಟ್ರಿಕ್ಸ್ ಅಪ್ಡೇಟ್ ಕೂಡ ಆಗಬಹುದು ಅಂತ ನನಗೆ ಅನ್ನಿಸ್ತದೆ. ಬಟ್ ಬಹಳ ಇಲ್ಲ, 1-2 ಸೀಟು ಜಾಸ್ತಿ ಆಗ್ಬೋದು, ಅದು ಪ್ರೈವೇಟ್ ಕೆಟಗರಿಯಲ್ಲಿ. ಬಟ್ ಬಹಳ ನಿರಾಶಾದಾಯಕ ವಿಷಯ ಅಂತಂದರೆ ಓನ್ಲಿ ಗೌರ್ಮೆಂಟ್ ಕೆಟಗರಿಯಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ 1, ಜನರಲ್ ಕೋಟದಲ್ಲಿ 5, ಟೋಟಲ್ 6 ಸೀಟ್ ಉಳಿದಿರುವಂಥದ್ದು. ಸೊ ಅದಕ್ಕೆ ಯಾರು ಬಹಳ ಆಸೆಯಿಂದ ವೇಟ್ ಮಾಡ್ತಾ ಇದ್ರು ಮಾಪಪ್ಪಲ್ಲಿ ಸಿಗಬಹುದು ಅಂತೇಳಿ, ಬಟ್ ಅವರಿಗೆ ನಿರಾಸೆ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಸೊ ಸುಮ್ಮನೆ ನನಗೆ ಸಿಗಬಹುದು ಅಂತೇಳಿ 12 ಲಕ್ಷ, 1 ಲಕ್ಷ, 1.5 ಲಕ್ಷ ರೂಪಾಯಿಯನ್ನು ಕಟ್ಟೋದಕ್ಕೆ ಹೋಗಬೇಡಿ. ನನ್ನ ಸಜೆಷನ್ ಇಷ್ಟೇ. ಸೊ ಸಿಗುವಂಥ ಚಾನ್ಸಸ್ಗಳು ಆಲ್ಮೋಸ್ಟ್ ಬಹಳ ಕಡಿಮೆ ಇದೆ. ಓನ್ಲಿ ಲಕ್ ಅಷ್ಟೇ, ಬೈ ಚಾನ್ಸ್ ನಿಮಗೆ ಸಿಕ್ಕರೆ ಸಿಗ್ಬೋದು, ರೈಟ್. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಇನ್ನು ಇಂಜಿನಿಯರಿಂಗ್ ಸಂಬಂಧಪಟ್ಟಾಗ ಇನ್ನೂ ಕೂಡ ಸೀಟ್ ಮೆಟ್ರಿಕ್ಸನ್ನು ಬಿಟ್ಟಿಲ್ಲ ನೋಡಿ. ವಿಸ್ತೃತ ರೌಂಡಿನ ತಾತ್ಕಾಲಿಕ ಸೀಟ್ ಮೆಟ್ರಿಕ್ಸ್ ಅಂತ ಇದೆ, ಬಟ್ ಮ್ಯಾನೇಜ್ಮೆಂಟ್ ಸರೆಂಡರ್ ಸೀಟ್ಗಳನ್ನ ಮಾತ್ರ ಇಲ್ಲಿ ನೀಡಿರುವಂಥದ್ದು, ಬೇರೆ ಸೀಟನ್ನು ಬಿಟ್ಟಿಲ್ಲ. ಆಲ್ರೆಡಿ ನೀವೇನಾದರೂ ಆಪ್ಷನ್ ಎಂಟ್ರಿನ ಮಾಡಬೇಕು ಅಂತಂದ್ರೆ ಆಲ್ರೆಡಿ ಕೊಟ್ಟಿದ್ದಾರೆ, 28ನೇ ಕೊಟ್ಟಿರುವಂಥ ಲಿಂಕನ್ನು, ಈ 28ನೇ ತಾರೀಕಿಗೆ ಕೊಟ್ಟಿರುವಂಥ ಲಿಂಕನ್ನು ಯೂಸ್ ಮಾಡಿಬಿಟ್ಟು ನೀವು ಆಪ್ಷನ್ ಎಂಟ್ರಿಯನ್ನು ಕೂಡ ಮಾಡ್ಕೊಳ್ಬೋದು. ಸೊ ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.